ಕಳಶ ಇಟ್ಟು ಪೂಜೆ ಎಂದರೆ ಕಲಶವನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡುವುದು. ಮನೆಯಲ್ಲಿ ಕಲಶವನ್ನಿಟ್ಟು ಪೂಜೆ ಮಾಡುವುದರಿಂದ ಅನೇಕ ಸಂಪತ್ತಿನ ಲಾಭಗಳಿವೆ. ಕಳಶವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ಸಾಮಾನ್ಯವಾಗಿ ಪೂಜಾ ವಿಧಿಗಳಲ್ಲಿ, ವಿಶೇಷವಾಗಿ ಶುಭ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ. ಕಳಶವನ್ನು ಇಟ್ಟು ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ ಮತ್ತು ಮನೆಯು ಪಾವಿತ್ರ್ಯದಿಂದ ಕೂಡಿರುತ್ತದೆ ಎಂದು ನಂಬಲಾಗಿದೆ. ಕಳಶ ಇಟ್ಟು ಪೂಜಿಸುವ ವಿಧಾನ, ಅದರಿಂದ ಆಗುವ ಲಾಭಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಫ್ರೆಂಡ್ಸ್. ಮೊದಲನೆಯದಾಗಿ ಕಳಸದ ತಯಾರಿಕೆ. ಕಳಶವನ್ನು ತಾಮ್ರ, ಬೆಳ್ಳಿ ಅಥವಾ ಚಿನ್ನದ ಪಾತ್ರೆಯಲ್ಲಿ ಮಾಡಲಾಗುತ್ತದೆ. ಕಳಶದಲ್ಲಿ ನೀರು, ಅಕ್ಕಿ, ಅರಿಶಿಣ, ಕುಂಕುಮ, ನಾಣ್ಯಗಳು ಮತ್ತು ಕೆಲವು ಪವಿತ್ರ ಎಲೆಗಳನ್ನು ಹಾಕಲಾಗುತ್ತದೆ. ಉದಾಹರಣೆಗೆ ಮಾವಿನ ಎಲೆ ಮತ್ತು ಅರಳಿ ಎಲೆ. ಕಳಶದ ಮೇಲೆ ತೆಂಗಿನಕಾಯಿಯನ್ನು ಇರಿಸಲಾಗುತ್ತದೆ ಮತ್ತು ಕೆಂಪು ಅಥವಾ ಬಿಳಿ ಬಣ್ಣದ ದಾರವನ್ನು ಸುತ್ತಲಾಗುತ್ತದೆ. ಎರಡನೆಯದು, ನಾವು ಕಳಶವನ್ನಿಡುವ ಸ್ಥಳದ ಆಯ್ಕೆ. ಕಳಶವನ್ನು ಮನೆಯ ದೇವರ ಕೋಣೆಯಲ್ಲಿ ಅಥವಾ ಪೂಜಾ ಸ್ಥಳದಲ್ಲಿ ಇಡಬೇಕು. ನಾವು ಕಳಶವನ್ನು ಇಡುವ ಜಾಗವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಕುರ್ಚಿಯ ಮೇಲೆ ಸ್ವಚ್ಛವಾದ ಬಟ್ಟೆಯನ್ನು ಹಾಸಬೇಕು. ಮೂರನೆಯದಾಗಿ, ಕಳಶಕ್ಕೆ ನಾವು ಯಾವ ರೀತಿ ಪ್ರಾರ್ಥನೆ ಮತ್ತು ಪೂಜೆಯನ್ನು ಮಾಡಬೇಕು. ಕಳಶವನ್ನು ಇಟ್ಟ ನಂತರ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಪೂಜಾ ವಿಧಿಗಳನ್ನು ನೆರವೇರಿಸಬೇಕು. ಕಳಶದ ಸುತ್ತಲೂ ದೀಪ ಬೆಳಗಿಸಿ ಕರ್ಪೂರವನ್ನು ಹಚ್ಚಿ ಹೂ ಹಣ್ಣುಗಳನ್ನು ಅರ್ಪಿಸಬೇಕು. ಕಳಶದ ಪೂಜಾ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವುದು ಮತ್ತು ದೇವರಿಗೆ ಆರತಿ ಮಾಡುವುದು ಮುಖ್ಯ. ಕಳಶ ಪೂಜೆಯ ಮಹತ್ವ. ಕಳಶವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ದೈವಿಕ ಶಕ್ತಿಯನ್ನು ಸಂಕೇತಿಸುತ್ತದೆ. ಕಳಶ ಪೂಜೆಯಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹರಡುತ್ತದೆ ಮತ್ತು ಮನೆಯು ಪಾವಿತ್ರ್ಯದಿಂದ ಕೂಡಿರುತ್ತದೆ. ಈ ಕಳಶ ಪೂಜೆಯು ಭಕ್ತರ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ದೇವರಿಗೆ ಹತ್ತಿರವಾಗಲು ಸಹಾಯ ಮಾಡುತ್ತದೆ. ಕಳಶ ಪೂಜೆಯನ್ನು ಮದುವೆ, ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಕ್ರಮಗಳಲ್ಲಿ ಆಚರಿಸಲಾಗುತ್ತದೆ. ಕಳಶ ಪೂಜೆ ಮಾಡುವಾಗ ಕೆಲವು ಶಾಸ್ತ್ರೋಕ್ತ ನಿಯಮಗಳನ್ನು ಪಾಲಿಸುವುದು ಮುಖ್ಯ. ಕಳಶವನ್ನು ಇಡುವ ಮೊದಲು ಆ ಸ್ಥಳವನ್ನು ಶುದ್ಧೀಕರಿಸುವುದು ಮತ್ತು ಪೂಜಾ ಸಾಮಗ್ರಿಗಳನ್ನು ಸರಿಯಾಗಿ ಜೋಡಿಸುವುದು ಅವಶ್ಯಕ. ಹೋಪ್ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್.